ಈ ದೇಶ ಕಂಡ ಅಥವಾ ಈ ಪ್ರಪಂಚವೇ ಕಂಡಂಥ ಅತ್ಯಂತ ಶ್ರೇಷ್ಠ ಆರ್ಥಿಕ ತಜ್ಞರು, ಅತ್ಯಂತ ಸರಳ ಸಜ್ಜನರು, ಈ ಪ್ರಪಂಚಕ್ಕೆ ಒಂದು ಮಾದರಿಯಾಗಿರ್ತಕ್ಕಂಥ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥ ನಮ್ಮ ಕಾಂಗ್ರೆಸ್ ಪಕ್ಷದ ಜೀವಾಳ ಅಂತಲೇ ಹೇಳ್ಬೋದು. ಅಂಥ ಒಬ್ಬ ಶ್ರೇಷ್ಠ ಜೀವವನ್ನು ನಾವಿವತ್ತು ಕಳ್ಕೊಂಡಿದ್ದೀವಿ. ಭಾಳ ದುಃಖ ಆಗುತ್ತೆ. ಅವರು ಇದ್ದಷ್ಟು ಕಾಲವೂ ಕೂಡ ಈ ದೇಶಕ್ಕೆ ಆರ್ಥಿಕವಾಗಿ ಯಾವ್ಯಾವ ರೀತಿಯಲ್ಲಿ ತಳಮಟ್ಟದ ತಳ ಸಮುದಾಯದಿಂದ ಬಂದಿರತಕ್ಕಂಥವ್ರಿಗೆ ಯಾವ್ಯಾವ ಯೋಜನೆಯನ್ನು ರೂಪಿಸ್ಬೋದು, ಹೇಗೆ ಅವರನ್ನು ಮುಂದೆ ಈ ಪ್ರಪಂಚದಲ್ಲಿ ಮುಂದೆ ತರ್ಬೋದು ಅನ್ನೋದ್ರ ಬಗ್ಗೆ ಭಾಳ ಆಲೋಚನೆ ಮಾಡಿ ಯೋಜನೆಯನ್ನು ರೂಪಿಸಿದಂಥವ್ರು. ನಾವು ಅವರನ್ನು ಮರೀಲಿಕ್ಕೆ ಸಾಧ್ಯವೇ ಇಲ್ಲ. ಅವರು ಕೊಟ್ಟ ಆ ಯೋಜನೆಗಳು ಮತ್ತು ಅವರು ನೀಡಿದಂತಹ ಎಲ್ಲ ಯೋಜನೆಗಳನ್ನು ಇವತ್ತು ಮಾದರಿಯಾಗಿದ್ದಾರೆ. ಅವರ ಅಗಲಿಕೆ ನಿಜಕ್ಕೂ ಈ ದೇಶಕ್ಕೆ ಕೂಡ ಒಂದು ಬಹಳ ದೊಡ್ಡ. ಬೆಂಗಳೂರಿಗೆ ವಿಶೇಷವಾದ ಕಾಳಜಿ ಇಟ್ಕೊಂಡಿದ್ರು. ಒಂದಿಷ್ಟು ಫ್ಲೈಓವರ್ಸು, ಮೆಟ್ರೋ ವಿಶೇಷವಾಗಿತ್ತು ಅವ್ರದ್ದು ಬೆಂಗಳೂರಿಗೆ ಅನ್ನುವಂಥದ್ದು. ಮೇಡಮ್, ಬೆಂಗಳೂರು ಮಾತ್ರ ಅಲ್ಲ ಮೇಡಮ್, ಈ ಭಾರತದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರ ಬಗ್ಗೆ, ಅದು ರೈತರಿರ್ಬೋದು ಅಥವಾ ಈ ಸಾಮಾಜಿಕವಾಗಿ ಬೇಕಾಗಿರ್ತಕ್ಕಂಥ ಎಲ್ಲ ಸವಲತ್ತುಗಳಿರ್ಬೋದು ಅಥವಾ ಮಹಿಳೆಯರಿಗೆ, ಎಸ್ಪೆಷಲಿ ಮಹಿಳೆಯರಿಗೆ ಎಲ್ಲರಿಗೂ ಕೂಡ ಅವರು ಯೋಜನೆಗಳನ್ನು ರೂಪಿಸಿ ಅವರನ್ನೆಲ್ಲರೂ ಕೂಡ ಗಮನದಲ್ಲಿ ಇಟ್ಕೊಂಡಿದ್ರು, ಯೋಜನೆಯನ್ನು ರೂಪಿಸಿದ್ರು, ದೇಶಕ್ಕೆ ಒಳ್ಳೇದು ಮಾಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.